ಸಾತ್ವಿಕ ಗುಣದಲ್ಲಿ ಶರೀರ ಧರಿಸ್ಬರ್ತಾರೆ. ಅವ್ರು ಬಂದಾಗ ಹಿಮಾಲಯದಲ್ಲಿ 2000 ವರ್ಷ ತಪಸ್ ಮಾಡ್ತಾರೆ. ಬೇರೆ ಇನ್ಯಾ ಕ್ರಿಯೆನೂ ಇಲ್ಲ. ಏಕಮೇವ ದ್ವಿತಿ. ಹೌದು. ಅಂದ್ರೆ ನಿನ್ನಲ್ಲೇ ಒಂದಿದೆ, ಅದನ್ನ ತಿಳ್ಕೊ. ಏಕಮೇವ ದ್ವಿತಿ ಅಂದ್ರೆ ಅದೇ ಕ್ರಿಯೆ. ಈಗೇನು ಹೇಳ್ತಿರೋ ಮನುಷ್ಯರು ಗರ್ಭದಲ್ಲಿ ಹುಟ್ಟು ಬಂದಿರೋದಲ್ಲ ಬಾಬಾಜಿ. ಪ್ರಥಮವಾಗಿ ಬಂದವರೇ ಅಗಸ್ತ್ಯರು. ಈಗಿನ ಕಾಲದ ಕರ್ನಾಟಕದ ಶಿವಗಂಗೆಗೆ ಬರ್ತಾರೆ ಅಗಸ್ತ್ಯರು. ಆ ಧರ್ಮದ ತಂದೆ ತಾಯಿ ಒಬ್ರಿದ್ದಾರೆ, ಅವರೇ ಸಬ್ಕಾ ಮಾಲಿಕ್. ನೋಡಿ, ಬಾಬಾ ಅವರು ಕೂಡ ಅವ್ರ ಅತೀಂದ್ರಿಯ ಶಕ್ತಿಯಿಂದ ಅವ್ರು ಹಿಮಾಲಯದಲ್ಲೇ ಇರ್ತಾರೆ. ಆಗ ಈಗಿನ ಏನು ಸಪ್ತಶೃಂಗಿ ಮಾತಾ ಅಂತ ಏನಿದೆಯೋ ಅಲ್ಲಿ ದೈವ ಸಾಕ್ಷಾತ್ಕಾರ ಆಯ್ತದೆ. ಈಗೇನು 7 ಜನ್ಮದ್ದು ತಾಯಿ ಜಗನ್ಮಾತೆ ಈ ಸಮಯಕ್ಕೆ ಬರಬೇಕು ಅಂತ ಏನು ಶಾಖ ನೀಲಾಂಬರಿ ದೇವಿ ಇದೆಯೋ ಹಾಗೆ 108 ದೇವಸ್ಥಾನಗಳು ಬರ್ತವೆ, 108 ವಿಭಿನ್ನವಾಗಿರ್ತವೆ. ಇದು ಮೂಲ ಸತ್ಯ. ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಇವಾಗ ನಾವು ಕೆಲವೊಂದು ವಿಷಯನ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಅಂದರೆ ಬಾಬಾಜಿ ಅವ್ರ ಬಗ್ಗೆ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ. ಅವರು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತನ ತಗೊಂಡ್ಬಂದರು ಅವರು ಬರೋವಾಗ. ಅಂದರೆ ಅವರು ಕ್ರಿಯಾ ಯೋಗವನ್ನು ಒಂದು ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ರು. ಸೊ ಏಕೆ ಅವರು ನಮ್ಮ ಜಗತ್ತಿಗೆ ಬರಬೇಕಾಯಿತು ಬಾಬಾಜಿ ಅವರು? ಹಾಗೆ ಬಾಬಾಜಿ ಮತ್ತು ಬಾಬಾ ಇಬ್ಬರಲ್ಲೂ ಬಾಬಾ ಒಂದು ಇದನ್ನು ನಾವು ಪದಗಳಲ್ಲಿ ನಾವು ಕಾಣ್ಬೋದು. ಸೊ ಇದರ ಒಂದು ತಾತ್ಪರ್ಯ ಏನು? ಬಾಬಾ ಅವ್ರದ್ದು ಒಂದು ಸಿದ್ಧಾಂತ ಇತ್ತು, ಸಬ್ಕಾ ಮಾಲಿಕ್ ಏಕೆ, ಓಂ ಸಾಯಿರಾಮ್. ಸೊ ಇದರ ಅರ್ಥ ಏನು ಸೂಚಿಸುತ್ತೆ ಗುರುಗಳೇ? ಇವರು ಇಬ್ಬರಲ್ಲಿ ಮೂಲ ಸಿದ್ಧಾಂತ ಏನಾಗಿತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ತಾವು. ನೋಡಿ, ದೇವತೆಗಳದು ಸಂಕಲ್ಪ ಆಗಿ ಮೂಲ ದೈವ ಭೂತಳಕ್ಕೆ ಕಳಿಸ್ಬೇಕಾದ್ರೆ ಬಾಬಾಜಿದು ಇಲ್ಲಿಗೆ 5354 ವರ್ಷ ಆಗಿದೆ. ಅವ್ರಿಗೆ ಹಿಂದೆನೆ ವಿಚಾರನ ಪರಮಾತ್ಮ ಏನಲ್ಲಿ ಸಂಕಲ್ಪ ಆಗಿರುತ್ತೆ. ಬಾಬಾಜಿ ಬಂದಾಗ ಅವರು ಮಾನವರಲ್ಲಿ ಸೂಕ್ಷ್ಮ ಅತೀಂದ್ರಿಯ ಶಕ್ತಿಯಾಗಿ ಬಂದಿದ್ದಾರೆ. ಈಗೇನು ಹೇಳ್ತಿರೋ ಮನುಷ್ಯರು ಗರ್ಭದಲ್ಲಿ ಹುಟ್ಟು ಬಂದಿರೋದಲ್ಲ ಬಾಬಾಜಿ. ಗರ್ಭದಲ್ಲೇ ಅಂತ ನಾವು ಓದಿದೀವಲ್ಲ ಗುರುಗಳ. ಅಲ್ಲ, ಓದಿರೋದು ಸತ್ಯ ಅಂತ ನೀವು ಅನ್ಕೊಂಡಿದ್ದೀರಿ. ಆದ್ರೆ ನಿಜವಾದ ದೈವ ಏನಿದೆಯೋ ಅದು ತಿಳಿಸ್ಕೊಟ್ಟಿರೋದು ನಾವು ಮಾತಾಡ್ತಿದೀವಿ. ಅಂತವ್ರು ಬಂದು ಮಾತಾಡ್ಲೂಬಹುದು. ಅರ್ಥ ಆಯ್ತಾ? 5354 ವರ್ಷದ ಹಿಂದೆ ಅತೀಂದ್ರಿಯವಾದ ಶಕ್ತಿಯುತವಾದ ಪರಮೋನ್ಮತ ಸಾತ್ವಿಕ ಗುಣದಲ್ಲಿ ಶರೀರ ಧರಿಸ್ಬರ್ತಾರೆ. ಅವ್ರು ಬಂದಾಗ ಹಿಮಾಲಯದಲ್ಲಿ 2000 ವರ್ಷ ತಪಸ್ ಮಾಡ್ತಾರೆ. ಅಲ್ಲಿಂದ ಅವ್ರು ಬರ್ಬೇಕಾದ್ರೆ ಅವ್ರ ಜೊತೆ 18 ಶಿಷ್ಯರು ಬರ್ತಾರೆ. 18 ಶಿಷ್ಯರು ಬರ್ತಾರೆ. ಶಿಷ್ಯರು ಅಂತಂದ್ರೆ ಈಗಿನ ಕಾಲದ ಶಿಷ್ಯರಲ್ಲ, ಅವರ ಸರಿಸಮನಾದವರು ಬರ್ತಾರೆ. ಶಿಷ್ಯರು ಅಂದ್ರೆ ಕಲಿಯುಗದಲ್ಲಿ ಅಂದ್ರೆ ಇವ್ರು ಬಂದ್ರಪ್ಪ, ಇವ್ರಿಂದ ಇವ್ರು ಏನ್ ಹೇಳ್ಕೊಟ್ರು ಅವ್ರು ಕಲಿತಾರೆ ಅಂತ ಅಂತಾರೆ. ಆದ್ರೆ ಅವರ ಸರಿಸಮನಾದವ್ರು ಬರ್ತಾರೆ. ಅದ್ರಲ್ಲಿ ಸಾಯಿಬಾಬಾನು ಒಬ್ರು. ಈಗಿನ ಕಾಲದಲ್ಲಿ ಏನ್ ಹೇಳ್ತಾರೋ, ಏನೋ ಒಂದು ಅವ್ರು ಬಂದ್ರು, ಅವ್ರ ತಂದೆಯವರು ತಾಯಿಯವರು ಅವ್ರು ಹೇಗೋ ಬಂದ್ರು, ಅವ್ರು ಮುಸಲ್ಮಾನನ ಅವ್ನು ಹಿಂದೂನ, ಇವೆಲ್ಲ ಪ್ರಶ್ನೆ ಕೇಳ್ತಾರಲ್ಲ, ಅವ್ರ ನಿಜವಾದ ತಂದೆ ತಾಯಿ ದೇವ್ರೆ ಪರಮಾತ್ಮ. ಅವರು ಕೂಡ ಹಿಮಾಲಯದಿಂದನೇ ಬರೋದು. ಹೌದು, ಖಂಡಿತ. ನಾನಾ ಜಗತ್ತಲ್ಲೇ ನಾನಾ ಕಡೆ ಎಲ್ಲಾ ಕಡೆ ಅವ್ರು ಏನ್ ಮಾಡ್ತಾರೆ, ಹಿಮಾಲಯದಲ್ಲಿ ಬಾಬಾಜಿ ಬಂದು ತಪಸ್ಸು ಕೂರ್ತಾರೆ. ಕ್ರಿಯೆ ಇನ್ ಮುಂದಕ್ಕೆ ಏನಾಗಿದೆ, ಇನ್ನ ದೈವಿಕ ಗುಣದವ್ರಿಗೆ ಏನಾಗಿದೆ, ತನ್ನ ಕ್ರಿಯೆ ಬದಲಾಗಬೇಕು. ದೈವಿಕ ಗುಣ
ಬದಲಾಗಬೇಕು. ಕ್ರಿಯೆ ಅನ್ನೋದೇ ದೈವಿಕ ಗುಣ. ಈಗ ನಾನು ಅನ್ನೋದು ಹೋಗಿ ದೈವಿಕ ಗುಣ ಪೂರ್ಣ ಪ್ರಮಾಣದ ಸ್ಥಿತಿ ಆಗ್ಬೇಕು. ಅದೇ ಕ್ರಿಯಾಯೋಗ, ಬೇರೆ ಏನೂ ಇಲ್ಲ. ಕೂತ್ಕೊಂಡಿದ್ದಾಗ ದೈವಿಕ, ಈಗ ನೋಡ್ತಾ ಇದ್ದೀವಿ ದೈವ ಇಲ್ಲ, ನನ್ನಲ್ಲೇ ನಾನು ಪರಿವರ್ತನೆ ಮಾಡ್ಬೇಕು, ಅದೇ ಕ್ರಿಯೆ ಅಷ್ಟೇ. ಈಗ ಊಟ ಮಾಡ್ಬೇಕು, ಅದು ಕ್ರಿಯೆ. ಹೊಟ್ಟೆ ಒಳಕ್ ಹೋದಾಗ ಅದೇನ್ ಬೇಕಾದ್ ಮಾಡ್ತದೆ. ನಾನು ಊಟನೇ ಮಾಡ್ಲಿಲ್ಲ ಅಂದ್ರೆ ಯಾವ ಕ್ರಿಯೆ ಬರುತ್ತೆ? ಹೌದು ಹೌದು, ಇದು ಮೂಲ ತಾತ್ಪರ್ಯ. ಆ ಕ್ರಿಯೆನೇ ಬಾಬಾಜಿ ಹೇಳ್ಕೊಟ್ಟಿರೋದು, ಬೇರೆ ಇನ್ಯಾ ಕ್ರಿಯೆನೂ ಇಲ್ಲ. ಏಕಮೇವ ದ್ವಿತಿ ಹೌದು ಅಂದ್ರೆ ನಿನ್ನಲ್ಲೇ ಒಂದಿದೆ, ಅದನ್ನ ತಿಳ್ಕೊ. ಏಕಮೇವ ದ್ವಿತಿ ಅಂದ್ರೆ ಅದೇ ಕ್ರಿಯೆ. ನಿನ್ನಲ್ಲೇ ಒಂದಿದೆ, ನೀನು ಕೊಟ್ಟವ್ರು, ನಿನ್ನಲ್ಲೇ ನೀನ್ ತಿಳ್ಕೊಂಡಾಗ ನೀನು ಕೊಟ್ಟಿದ್ದು ಯಾರು ಅಂತ ಗೊತ್ತಾಗುತ್ತೆ. ಅದನ್ನೇ ಏಕಮೇವ ದ್ವಿತಿ ಅನ್ನೋದು. ಅದನ್ನ ಬಾಬಾಜಿ 2000 ವರ್ಷ ಏನ್ ಹಿಮಾಲಯದಲ್ಲಿ ಏನ್ ಇದ್ ಮಾಡ್ತಾರೋ, ಅಲ್ಲಿ ಈ ಒಂದು ಋಷಿಗಳು ಮುನಿಗಳು ಏನು ಪ್ರಥಮದಲ್ಲಿ ಬಂದಿದ್ರೋ, ಇವರೆಲ್ಲ ಸೂಕ್ಷ್ಮ ಶರೀರ ಇದಾದಾಗ ಅವ್ರು ಹೋಗಿ ಕೈಲಾಸದಲ್ಲಿ ಅಲ್ಲಿ ಸೇರ್ಕತ್ತಾರೆ. ಹಿಮಾಲಯದಲ್ಲಿ ಅವ್ರ ಹತ್ರ ಕೆಲವೊಂದೆಲ್ಲ ಇದಾಗುತ್ತೆ. ಮೂಲ ಅಲ್ಲಿ ಕ್ರಿಯೆ ಬಗ್ಗೆ ಆಲೋಚನೆ ಎಲ್ಲ ಪೂರ್ವ ಸಿದ್ಧತೆ ನಡೀತದೆ. ಋಷಿಗಳಿಗೆ ಮುನಿಗಳಿಗೆ ಪ್ರಥಮ ಸಿದ್ಧತೆ ನಡೆಯೋದು ಯಾರಿಂದ? ಬಾಬಾಜಿಯಿಂದ ನಡೆಯುತ್ತೆ. ಬಾಬಾಜಿಯಿಂದ ನಡೀತದೆ. ಆ 2000 ವರ್ಷ ಆದ್ಮೇಲೆ ಅಲ್ಲಿಂದ ಒಬ್ಬೊಬ್ರನ್ನೇ ಒಂದೊಂದು ಜಾಗಕ್ಕೆ ಕಳಿಸ್ತಾರೆ. ಅಲ್ಲಿಂದ ಬಂದವರು 2000 ವರ್ಷ ಆದ್ಮೇಲೆ ಬಂದವರು, ಪ್ರಥಮವಾಗಿ ಬಂದವರೇ ಅಗಸ್ತ್ಯರು. ಅಗಸ್ತ್ಯರು ಈಗಿನ ಕಾಲದ ಕರ್ನಾಟಕದ ಶಿವಗಂಗೆಗೆ ಬರ್ತಾರೆ ಅಗಸ್ತ್ಯರು. ಅಗಸ್ತ್ಯರು ಈಗಿನ 2000 ವರ್ಷದ ಹಿಂದೆನೆ ಬಂತಾರೆ. 2000 ವರ್ಷದ ಹಿಂದೆನೆ ಬಂದ್ಬಿಟ್ಟು ಅಲ್ಲಾದ ಮೇಲೆ 2000 ವರ್ಷ ಅಲ್ಲಿ ತಪಸ್ ಮಾಡಿದ್ರು. 2000 ವರ್ಷ ಆದ್ಮಾಗ ಇವ್ರೇನು ಕ್ರಿಯೆ ಎಲ್ಲ ಬಾಬಾಜಿ ಎಲ್ಲ ಯಾರ್ಯಾರು ಕರೆಸಿ ಎಲ್ಲ ಹೇಳಿದ್ರು. ಇವ್ರು ಋಷಿಗಳು ಮುನಿಗಳು ದೇವಾನ್ ದೇವತೆಗಳು ಎಲ್ಲ ಬಂದವ್ರು ಏನಾದ್ರು, ಇವರೆಲ್ಲ ಇದ್ದವ್ರಿಗೆ ಎಲ್ಲ ಕ್ರಿಯಾಯೋಗದ್ದು ಏನು ಮಾಡಬೇಕು ಎತ್ತ ಅಂತ, ಇಂತಿಂಥ ಜಗದಲ್ಲಿ ಇಂತಿಂಥ ಕಾರ್ಯ ಮಾಡಬೇಕು ಅಂತ ನಿಗದಿ ಆದ್ಮೇಲೆ ಇಲ್ಲಿ ಅಗಸ್ತ್ಯರು ಕಳಿಸ್ತಾರೆ. ಇಲ್ಲಿಗೆ ಅಗಸ್ತ್ಯರು ಬಂದು 3354 ವರ್ಷ ಆಗಿದೆ. ಅಗಸ್ತ್ಯರು ಬಂದು ನೆಲೆಸಿದಾಗ ಕೆಲವು ದಿನ ಆದ್ಮೇಲೆ ಬಾಬಾಜಿನೂ ಇಲ್ಲಿಗೆ ಬಂದ್ಬಿಡ್ತಾರೆ. ನೀವೇನ್ ಹಿಮಾಲಯದಲ್ಲಿ ಬಾಬಾಜಿ ಅವ್ರೆ ಅಂತಿರೋ, ಹೌದು, ಅವರು ಇಲ್ಲಿ ಬಂದ್ಬಿಟ್ರು. ಅಂದೇ ಬಂದ್ರು. ಅಂದ್ರೆ ನೀವ್ ಹೇಳೋ ತಾತ್ಪರ್ಯ ಅವರು ಇವಾಗ ಪ್ರೆಸೆಂಟ್ ಪ್ರಸ್ತುತ ಸಮಯದಲ್ಲಿ ಕಾಲಘಟ್ಟದಲ್ಲಿ ಅಲ್ಲಿ ಹಿಮಾಲಯದಲ್ಲಿ ಇಲ್ಲ ಅಂತನ? ಅಲ್ಲ, ಸೂಕ್ಷ್ಮ ಶರೀರ ಅಷ್ಟೇ. ಪೂರ್ಣ ಶರೀರ ಅವಸ್ಥೆ, ಪೂರ್ಣ ಕೇಂದ್ರ ಬಿಂದು ಇರೋದು ಈಗ ಶಿವಗಂಗೆಯಲ್ಲೇ ಇರೋದು. ಶಿವಗಂಗೆಯಲ್ಲಿ? ಹೌದು, ಶಿವಗಂಗೆಯಲ್ಲಿ ಇದ್ದಿದ್ದು. ಶಿವ ಮತ್ತೆ ಗಂಗೆ. ಶಿವ ಮುನಿದರೆ ಪ್ರಳಯ, ಶಿವ ಒಲಿದರೆ ಸಾಕ್ಷಾತ್ಕಾರ. ಏನಾಗುತ್ತೆ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಏನಕ್ಕೆ ಆರಿಸ್ಕೊಂಡ್ರು ಗುರುಗಳೇ ಈ ಶಿವಗಂಗೆನ? ಅಗಸ್ತ್ಯರಾಗಿರ್ಲಿ ಬಾಬಾಜಿ ಆಗಿರ್ಲಿ, ಆ ಒಂದು ಹಿಂದೆ ಕಲಿಯುಗ ಪ್ರಥಮ ಹಂತದಲ್ಲೇ ಅದು ಏನು ಸೃಷ್ಟಿಗಿಂತ ಮುಂಚೆನೆ ಅದೊಂದು ಸಂಕಲ್ಪ ಆಗಿರುತ್ತೆ. ಗಂಗಾಧರೇಶ್ವರ ಅಂತ. ಆ ಒಂದು ಶಿವಗಂಗೆಯಲ್ಲಿ ಇರ್ತಕ್ಕಂಥ ಒಂದು ಲಿಂಗದಿಂದ ಆಗ್ಬೋದು, ಮತ್ತೆ ಒಳಕಲ್ ತೀರ್ಥದಿಂದ ಆಗ್ಬೋದು, ಕುಂಭ ತೀರ್ಥ ಆಗ್ಬೋದು, ಬಹಳ ವೈಶಿಷ್ಟ್ಯ ಜಾಸ್ತಿ. ಆ ಒಳಕಲ್ ತೀರ್ಥ ಅನ್ನೋದು ಬ್ರಹ್ಮರಂಧ್ರ ಅಂತಾರೆ. ಆ ಒಳಕಲ್ ತೀರ್ಥಕ್ಕೆ ಕೈ ಹಾಕ್ದಾಗ ಬ್ರಹ್ಮ ಸಂಕಲ್ಪ ಪೂರ್ಣ ಯಾರಿಗೆ ಇದೆಯೋ ಅದು ಶಿವ ಅನುಗ್ರಹ ಆಗೋದು. ಸಾಮಾನ್ಯವಾಗಿ ಯಾರಿಗ ಹಾಕೋರು ಕೈಗೆ ನೀರು ಸಿಗಲ್ಲ. ಯಾಕೆ ಸಿಗಲ್ಲ? ಆ ಬ್ರಹ್ಮ ಸಂಕಲ್ಪ ಪೂರ್ಣ ಆಗಿಲ್ಲ. ಅದಕ್ಕೆ ಕಣ್ಣಿಂದ ನೋಡುವಂತ ಭಾಗ್ಯ ಹೆಂಗ್ ಕೊಟ್ರು? ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಬೆಣ್ಣೆ ಮಾಡಕ್ಕಾಗಲ್ಲ. ಅದು ಕಷ್ಟ ಆಗದೆ, ಸಾಧ್ಯನೇ ಇಲ್ಲ. ಏನ್ ಮಾಡಿದ್ರು? ಕಣ್ಣು ಎದುರುಗಡೆ ಪವಾಡ. ಅದನ್ನ ಯಾರು ಮಾಡ್ಬೇಕು? ದೇವ್ರೇ ಮಾಡ್ಬೇಕು. ಹೌದು, ಮನುಷ್ಯ ಮಾಡಕ್ಕಾಗಲ್ಲ. ಅದನ್ನ ಏನ್ ಮಾಡಿದ್ರು? ಆ ಬೆಣ್ಣೆ, ಆ ತುಪ್ಪನ ನೀವು ಮನೆಯಿಂದ ತಗೊಂಡೋದ್ರು, ಆ ತುಪ್ಪ ಆಗ್ತಿದ್ದಂಗೆ ಬೆಣ್ಣೆ ಆಯ್ತು. ಇಡೀ ಜಗತ್ತಲ್ಲೇ ಎಲ್ಲೂ ಆಗ್ದಿಲ್ದು, ಅಲ್ಲಿ ತೋರ್ಸಿದ್ರು. ಯಾಕೆಂದ್ರೆ ಇದು ಶಿವ ಸಾಕ್ಷಾತ್ಕಾರ ಇದ್ದಾನೆ. ಇದು ಹಿಮಾಲಯಕ್ಕೆ ಹೋಗಿ ತಪ ಮಾಡಿ ಏನ್ ಪಡ್ಕೊತಿದ್ರು ಸೂಕ್ಷ್ಮವಾಗಿ, ಆ ಶಕ್ತಿ ಇಲ್ಲಿದೆ ಅನ್ನೋದು ಆಧಾರವಾಗಿ ತೋರಿಸಿದ್ದಾರೆ. ಅದನ್ನ ತೋರಿಸಿರೋದು ಈ ಒಂದು ಕ್ಷೇತ್ರದಲ್ಲಿ. ಹೌದು, ಅದು ತೋರಿಸಿದ್ದಾರೆ. ಮತ್ತೆ ಅಲ್ಲೇ ಪಾತಾಳೇಶ್ವರನು ಇದ್ದಾರೆ. ವನದೇವಿ, ಸಾಕ್ಷಾತ್ ಜಗನ್ಮಾತೆ, ಜಗತ್ ರಕ್ಷಕಿ ವನದೇವಿನೂ ಇದ್ದಾರೆ ಆ ಒಂದು ಕ್ಷೇತ್ರದಲ್ಲಿ. ಹೌದು, ತುಂಬಾ ವಿರಾಜಮಾನವಾಗಿದ್ದಾರೆ, ವಿಶೇಷ ಸ್ಥಿತಿಲಿದ್ದಾರೆ. ಮತ್ತೆ ಅಲ್ಲಿನ ಕ್ಷೇತ್ರದ ವನದೇವಿ ಬಂದು ಗಂಟೆ ಇಟ್ಕೊಂಡಿದ್ದಾರೆ. ಕಾಲ ಗಂಟೆ ಇಟ್ಕೊಂಡಿದ್ದಾರೆ. ಸೂಚಿಸುತ್ತಾ? ಹೌದು, ಕಾಲ ಸೂಚಿಸ್ತದೆ. ಅಂದ್ರೆ ಧರ್ಮದ ಕಾಲ ಸೂಚಿಸ್ತದೆ. ನೀವು ಇಲ್ಲಿವರೆಗೂ ದೇವಾನ್ ದೇವತೆಗಳು ನೋಡಿದ್ರೆ ಕೈಲಿ ಏನೇನೋ ಆಧಾರ ಇಟ್ಕೊಂಡಿದ್ರೆ, ಆದ್ರೆ ಕಾಲ ಗಂಟೆ ಇಟ್ಕೊಂಡಿದ್ದಾರೆ ಅವರು. ಸೂಕ್ಷ್ಮವಾಗಿ ನೋಡ್ಬೇಕು. ಹೀಗಿದೆ.
ಸೊ ಮತ್ತೆ ಇನ್ನೇನ್ ವಿಶೇಷತೆ ಇದೆ ಗುರುಗಳೇ? ಇವಾಗ ಅಗಸ್ತ್ಯರು ಅವ್ರದೊಂದು ಕಾರ್ಯ ಹೇಗ್ ನಡೆಸ್ತಾ ಇದ್ದಾರೆ ಅವರು, ಅಂದ್ರೆ ಶಿವಗಂಗೆಗೆ ಬಂದು? ಅಗಸ್ತ್ಯರ ಮೂಲ ಕಾರ್ಯ ಬಂದು ಲೋಕ ಕಲ್ಯಾಣ ಕಾರ್ಯ. ಈಗ ಏನ್ ನಡೀತದೋ ಎಲ್ಲವೂ ಋಷಿಗಳ ಮೂಲಕನೇ ಕಾರ್ಯ ಮಾಡಿಸ್ತಾ ಇರೋದು ಪರಮಾತ್ಮ. ರಾಜರ ಆಳ್ವಿಕೆ ಆಯ್ತು, ರಾಜಕಾರಣಿಗಳಾಯ್ತು, ಮೊದಲು ಋಷಿ ಮುನಿಗಳಿಂದ ನಡೀತಾ ಇತ್ತು. ರಾಜರಾಗ್ಬೇಕಾದ್ರೆ ಪ್ರಭು ಆಗಿ, ರಾಜರ ಗುರು ಆಗಿ ಋಷಿಗಳು ಇದ್ರು. ಕಾಲಘಟ್ಟದಲ್ಲಿ ಯಾವ ಕಲಿ ಆರ್ಭಟ ಆಯ್ತೋ ಅವಾಗ ರಾಜರಿಗೆ ರಾಜಗುರುಗಳು ಇಲ್ದಂಗಾದ್ರು, ರಾಜಕಾರಣಿಗಳು ಉತ್ಪತ್ತಿ ಆದ್ರು. ಹೀಗಾಗುತ್ತೆ. ಮತ್ತೆ ಇದು ಬಾಬಾಜಿ ಅವ್ರದ್ದು ತಗೊಂಡಾಗ ಅವ್ರಿಗೆ ಯಾರು ಗುರುಗಳು ಅನ್ನೋದೊಂದು ಪ್ರಶ್ನೆ ನನಗೆ ಬಂತು. ಅವ್ರಿಗೆ ಯಾರು ಗುರುಗಳು, ಅವ್ರಿಗೆ ಆ ಶಕ್ತಿ ಹೇಗೆ ಸಿಕ್ತು? ಅವ್ರಿಗೆ ಕ್ರಿಯಾಯೋಗವನ್ನೇ ಅವರು ಆರಿಸ್ಕೊಂಡು ಏಕೆ ಪ್ರಪಂಚಕ್ಕೆ ಅದನ್ನ ಪರಿಚಯ ಮಾಡಿಸಿದ್ರು? ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಬಾಬಾಜಿಯ ಮೂಲ ಗುರು ಪರಮಾತ್ಮನೇ. ಪರಮಾತ್ಮನಿಂದ ಸಿಕ್ಕಿದ್ಕೆ ಅದು ಈಗಲೂ ಕೂಡ ಬಾಬಾಜಿಯಿಂದ ಸತ್ಯದ ಒಂದು ಏನ್ ಕ್ರಿಯಾಯೋಗ ಅನ್ನೋದೇನಿದೆ ಅದು ಅಜರಾಮರವಾಗಿದೆ. ಯಾರು ಕೊಟ್ಟಿರ್ತಾರೋ ಅವ್ರು ಯಾವತ್ತೂ ಬಾಬಾಜಿ ನಾನು ಅಂತ ಹೇಳಲಿಲ್ಲ. ಧರ್ಮದ ಪಾಲನೆ ಬಂದ್ರು. ಧರ್ಮ ಬಂದಂತ ಮಕ್ಕಳಿಗೆ, ಬೇಡದಂತ ಮಕ್ಕಳಿಗೆ ಅನುಗ್ರಹ ಮಾಡ್ತಾ ಬಂದ್ರು. ಪರಮಾತ್ಮನೇ ಕೊಟ್ಟಿದ್ದವ್ರು. ಪರಮಾತ್ಮನೇ ಕೊಟ್ಟ. ಅಂದ್ರೆ ನಾವು ಕೆಲವೊಂದು ಕೇಳಿರ್ತಕ್ಕಂಥದ್ದು, ಅವರು ಒಂದು ಸುಬ್ರಹ್ಮಣ್ಯ ದೇವರನ್ನ ಒಂದು ಇದ್ ಮಾಡ್ತಾ ಇದ್ರು ಅವರ ಒಂದು ಮನೆಯಲ್ಲಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಸುಬ್ರಹ್ಮಣ್ಯ ದೇವರ ಹೇಗೆ ಗುರುಗಳೇ? ಸುಬ್ರಹ್ಮಣ್ಯ ರೀತಿಯಲ್ಲಿ ಪರಮಾತ್ಮನೇ ಕೊಟ್ಟಿರ್ತಾರೆ. ಮೂಲ ಪರಮಾತ್ಮ. ಈಗ ಮನುಷ್ಯನಿಗೆ ನೋಡಿ, ಮನುಷ್ಯ 7 ಜನ್ಮ ಇದೆ. ನಂದು 6 ಜನ್ಮದ ಹಿಂದ್ಲದ ಕತೆ ಹೇಳಿ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಈಗ ಬಾಬಾಜಿನೇ ಪ್ರತ್ಯಕ್ಷ ಆಗಿ ಹಿಂಗ್ ಹೇಳಪ್ಪ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ. ಹೌದು. ಇಲ್ಲ ದೈವನೇ ಕಂಡು ಹೇಳಪ್ಪ ಅಂದ್ರೆ ಹೇಳಕ್ ಅಷ್ಟೇ ಇದಿರುತ್ತೆ. ಹಾಗೆ ಪರಮಾತ್ಮನೇ ಅನುಗ್ರಹ ಮಾಡಿರೋದು ಅವ್ರ ಕ್ರಿಯಾಯೋಗ ಅನ್ನೋದು. ಅದಕ್ಕೆ ಅದು ಜಗತ್ತಲ್ಲಿ ಧರ್ಮ ಅನ್ನೋದು ಏಕಮೇವ ದ್ವಿತೀಯ ಅನ್ನೋದು ಧರ್ಮ ಸಾರುತ್ತೆ. ಯಾವುದೇ ಯಂತ್ರ ಹೇಳಿಲ್ಲ, ಅವರು ತಂತ್ರ ಹೇಳಿಲ್ಲ. ಜಗತ್ತಲ್ಲಿ ಯಂತ್ರ ತಂತ್ರಕ್ಕಿಂತ ಮಿಗಿಲಾದ ಒಂದು ಶಕ್ತಿ ಇದೆ ಅನ್ನೋದು ಬಾಬಾಜಿ ಜಗತ್ತಿಗೆ ತೋರಿಸಿದ್ದಾರೆ. ಇದು ಮೂಲ ತಾತ್ಪರ್ಯ. ನೀವು ಯಾವುದೇ ದೈವತಕ್ಕೆ ಹೋಗಿ ಯಂತ್ರ ತಂತ್ರವಿಲ್ಲದೆ ದೈವನ ಒಲಿಸ್ಕೋಬೇಕು. ಅದು ಶಾಶ್ವತವಾಗಿರ್ಬೇಕು. ಅದು ಮುಖ್ಯ. ಅಂದ್ರೆ ಶಾಶ್ವತವಾಗಿರುತ್ತೆ ಅದು. ಹೌದೌದು, ಖಂಡಿತ. ಆಮೇಲೆ ಬಾಬಾಜಿ ಅವ್ರ ಬಗ್ಗೆ ಸಾಕಷ್ಟು ಒಂದು ವಿಷಯನ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ. ಬಾಬಾ ಅವರು ಅವ್ರಿಗೆ ಅವರ ಗುರುಗಳು ಯಾರು, ಅವ್ರಿಗೆ ಆ ಶಕ್ತಿ ಎಲ್ಲಿಂದ ಬಂತು, ಮತ್ತೆ ಅವರು ಓಂ ಸಾಯಿರಾಮ್ ಮತ್ತೆ ಸಬ್ಕಾ ಮಾಲಿಕ್ ಏಕೆ ಅಂತ ಅನ್ನೋವಂಥ ಒಂದು ಸಿದ್ಧಾಂತವನ್ನ ಪದೇ ಪದೇ ಅದು ಹೇಳ್ತಾ ಇದ್ರು ಭಕ್ತರ ಮುಂದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನೋಡಿ. ಬಾಬಾ ಅವರು ಕೂಡ ಅವ್ರ ಅತೀಂದ್ರಿಯ ಶಕ್ತಿಯಿಂದ ಅವ್ರು ಹಿಮಾಲಯದಲ್ಲೇ ಇರ್ತಾರೆ. ಏನು ಬಾಬಾಜಿ ಬರ್ತಾರೋ ಬಾಬಾನು ಅಲ್ಲೇ ಬರೋಂತಕ್ಕಂಥ. ಇವರು ಎಲ್ಲ ಒಂದೇ ತಾತ್ಪರ್ಯ. ಇವರು ಕ್ರಿಯಾಯೋಗ ಇದ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ನಾನಾ ದೇಶ ಪ್ರದೇಶಗಳನ್ನೆಲ್ಲ ಸುತ್ತುತ್ತಾರೆ. ಹಿಮಾಲಯದಲ್ಲಿ ಇಟ್ಕೊಂಡು ಕೆಲವು ವರ್ಷ ತಪಸ್ ಮಾಡಿ ಅಲ್ಲಿಂದ ನಾನಾ ಪ್ರದೇಶಗಳೆಲ್ಲ ಸುತ್ತ ಮೇಲೆ ಇವ್ರಿಗೊಂದು ಪರಿಪೂರ್ಣ ಸಿದ್ಧಿ ಆಗ್ಬೇಕಾಯ್ತದೆ. ಈಗ ಹೆಂಗ್ ಬಾಬಾಜಿಗೆ ಹಿಮಾಲಯದಲ್ಲಿ ಅಲ್ಲಿಂದ ಕಳ್ಸೋರು, ದೈವನೇ ಆರಿಸಿ ಎಲ್ಲ ಕಳ್ಸಿದ್ರು, ಅಲ್ಲಿ ಅವ್ರಿಗೆ ಹೆಂಗ್ ಪೂರ್ಣ ಆಗಿ ಹಿಮಾಲಯದಲ್ಲಿ ಏನ್ ನೆಲ್ಸ್ರೋ ಹಾಗೆ ಸಾಯಿನೂ ನೆಲ್ಸ್ಬೇಕಾಗುತ್ತೆ. ಅವ್ರಿಗಿಂತ ಸ್ಥಳ ಅನ್ನೋದಿರುತ್ತೆ. ಆ ಸ್ಥಳಕ್ಕೆ ಬಂದಾಗ ಈಗಿನ ಏನು ಸಪ್ತಶೃಂಗಿ ಮಾತಾ ಅಂತ ಏನಿದೆಯೋ ಅಲ್ಲಿ ದೈವ ಸಾಕ್ಷಾತ್ಕಾರ ಆಯ್ತದೆ. ಸಪ್ತಶೃಂಗಿ ಮಾತಾ ಗುರುಗಳೇ, ಅದು ಶಿರ್ಡಿಯಿಂದ 100 ಕಿಲೋಮೀಟರ್ ಆಸ್ಪಾಸಲ್ಲಿ ಇದೆ. ಅಲ್ಲಿ ಪರಿಪೂರ್ಣ ದೈವ ಸಾಕ್ಷಾತ್ಕಾರ ಆಯ್ತದೆ. ಆ ಪರಿಪೂರ್ಣ ದೈವ ಸಾಕ್ಷಾತ್ಕಾರ, ದೇವಿ ಸಾಕ್ಷಾತ್ಕಾರ ಆದಾಗ ಆವಾಗ ಈಗ ಒಬ್ರು ಸಿದ್ಧಿ ಪುರುಷರಿಗೆ ದೈವ ಸಾಕ್ಷಾತ್ಕಾರ ಆದಾಗ ಕೊಟ್ಟೋರ್ ಮರಿಬಾರ್ದು. ಅದಕ್ಕೆ ಅವ್ರು ಏನಂತಾರೆ, ಸಬ್ಕ ಮಾಲಿಕ್ ಏಕೆ, ನನ್ನಲ್ಲಿರ್ತಕ್ಕಂಥ ಮಾಲೀಕ ಬೇರೊಂದಿದ್ದಾನೆ, ಅವ್ರು ಮಾಡಿಸ್ತಾ ಇದ್ದಾರೆ ಅಂತಾರೆ. ಇದು ತಾತ್ಪರ್ಯ ಅಷ್ಟೇ. ನನ್ನಲ್ಲಿರೋ ಮಾಲೀಕ ಇನ್ನೊಬ್ಬ ನನ್ನ ಸೃಷ್ಟಿ ಮಾಡಿದ್ದಾರೆ, ನನ್ನ ಕೈಲಿ ಕೆಲಸ ಮಾಡೋ ಮಾಲೀಕ ಬೇರೆಯವರಿದ್ದಾರೆ. ಓಂ ಅನ್ನೋದು ಓಂಕಾರ, ಎಲ್ಲವೂ ಓಂಕಾರದಿಂದನೇ ಪ್ರಥಮ ಆದ್ಯತೆ ಸೃಷ್ಟಿ ಆಗೋದು. ಹಂಗೆ ಓಂ ಸಾಯಿರಾಮನ್, ಸಾಯಿ ಅನ್ನೋದು ನಾನು, ಸಾಯಿ ತಂದೆ ತಾಯಿನೂ ನಾನಲ್ಲ. ರಾಮನೋ ಆದರ್ಶ ಸತ್ಯ, ಸಾಯಿ ಅನ್ನೋದಕ್ಕೆ ತಂದೆ ತಾಯಿ ಅಂತಾರೆ ತಾತ್ಪರ್ಯ. ಆದ್ರೆ ನಾನ್ ನಿಮ್ ತಂದೆ ತಾಯಿ ಅಲ್ಲ. ರಾಮನ ಆದರ್ಶ ಬಳಸ್ಕೊಳ್ಳಿ ನೀವು. ರಾಮ ಅನ್ನೋದೇನು ಧರ್ಮ. ಆ ಧರ್ಮದ ತಂದೆ ತಾಯಿ ಒಬ್ರಿದ್ದಾರೆ, ಅವರೇ ಸಬ್ಕಾ ಮಾಲಿಕ್ ಏಕೆ. ಇದರ ಮೂಲ ತಾತ್ಪರ್ಯ. ಧರ್ಮದ ತಂದೆ ತಾಯಿ ಇನ್ನೊಬ್ರಿದ್ದಾರೆ,
ಅವರು ಅದಕ್ಕೆ ಅವರು ಓಂ ಸಾಯಿರಾಮ್ ಸಬ್ಕಾ ಮಾಲಿಕಿ ಏಕೆ ಅಂತ ಅಂದ್ರೆ ಯಾರು ಕೊಟ್ಟಿದ್ದಾರೆ ಅವ್ರು ಸಾಧ್ಯ. ಈ ಒಂದು ವಿಚಾರ ಬಹುಶಃ ಇಲ್ಲಿವರೆಗೂ ಯಾರಿಗೂ ಈ ವಿಷಯ ತಿಳಿದಿರಲ್ಲ ಅನ್ಕೊಂತೀನಿ ಗುರುಗಳೇ. ಇದು ಆ ಬಾಬಾಗೆ ಕೊಟ್ಟಂತ ಶಕ್ತಿ ಸಪ್ತಶೃಂಗಿ ಮಾತಾ ಅಂತ. ಅಲ್ಲ ನೋಡಿ, ದೈವ ಇಲ್ಲಿವರೆಗೂ ಎಲೆಮರೆ ಕಾಯ್ದಂಗಿತ್ತು. ಈಗ ನೋಡಿ, ಒಬ್ಬ ರಾಜಕಾರಣಿನ ಒಬ್ಬ ಪ್ರಧಾನಿ ಆಗ್ಬೇಕು, ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅವನಿಗೆ ಬಹುಮತ ತೋರಿಸ್ಬೇಕಾಯ್ತದೆ. ನೀನ್ ನ್ಯಾಯದಲ್ಲಾರು ಗೆಲ್ಲು, ಅನ್ಯಾಯದಲ್ಲಾರು ಗೆಲ್ಲು. ಆದರೆ ಸತ್ಯ ಎಲೆಮರೆ ಕಾಯ್ದಂಗಿರುತ್ತೆ. ಸಮಯ ಬಂದಾಗ ಅವರ ತಾತ್ಪರ್ಯ ಎಂದು ಬೋಧನೆ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ಸಿದ್ಧಿ ಪುರುಷರು ಹೇಳ್ದಂಥ ವಾಕ್ಯಗಳು ಒಂದೊಂದು ವಾಕ್ಯನುವೆ ಅತಿ ಅಮೂಲ್ಯವಾಗಿದೆ. ಅದು ಕೊಟ್ಟವ್ರು ಯಾರು? ಮೂಲ ದೈವನೇ ಕೊಟ್ಟಿದ್ದು. ಎಂದು ಸಮಯ ಬರುತ್ತೋ, ಈ ಸಮಯ ಬಂದಿದೆ, ಹೇಳಿಸ್ತಾ ಇದ್ದಾರೆ, ದೇವ್ರು ಹೇಳಿಸ್ತಾ ಇದ್ದಾರೆ. ಒಳ್ಳೆ ವಿಚಾರ ಇದು. ಅಂದ್ರೆ ಇವಾಗ ನೀವು ತಿಳಿಸ್ತಾ ಇರೋ ಪ್ರಕಾರ ನಾವು ಸಾಯಿಬಾಬಾ ಶಿರಡಿಗೆ ಹೋದಾಗ ಬಾಬಾ ದರ್ಶನ ಮಾಡ್ತಾ ಇದೀವಿ ಅಂದ್ರೆ ಸಪ್ತಶೃಂಗಿ ಮಾತಾ ಅವರ ಒಂದು ದರ್ಶನ ಕೂಡ ಪಡಿಬೇಕಾ? ಅಂದ್ರೆ ಅವಾಗ ಪರಿಪೂರ್ಣತೆ ಅನ್ನೋದು ಭಕ್ತರಿಗೆ ಸಿಗುತ್ತಾ? ಅದು ಹೇಗೆ ಗುರುಗಳೇ? ಅದು ಖಂಡಿತ ನೋಡಿ, ಗುರು ಅಂತ ತಲೆಬಾಗೋದ ಮೇಲೆ ಗುರು ಕೊಟ್ಟಂತ ಶಕ್ತಿಗೂ ತಲೆಬಾಗ್ಬೇಕು. ಹೌದು ಹೌದು. ಗುರು ಕೊಟ್ಟಂತ ಶಕ್ತಿಗೆ ತಲೆಬಾಗೋದ್ಮೇಲೆ ಆ ಗುರು ಕೊಟ್ಟಂತ ಶಕ್ತಿಯ ಮೂಲ ಹಿಂದೆ ಇನ್ನೊಂದೇನಿದೆ ಅದಕ್ಕೆ ತಲೆಬಾಗ್ಬೇಕು. ಇದು ತಂದೆ ತಾಯಿ ಗುರುವಿನ ತಾತ್ಪರ್ಯ, ಅವಾಗ ಧರ್ಮದ ತಾತ್ಪರ್ಯ ಬರುತ್ತೆ. ಗುರುಗಳೇ, ಅವಾಗ ಬಾಬಾ ಅವರು ಸಾಕಷ್ಟು ಒಂದು ಪವಾಡನ ಮಾಡ್ತಾ ಇದ್ರು ಅವಾಗ. ಏನದು ಒಂದು ಬಿಸಿ ನೀರು ಇರುತ್ತೆ, ಅನ್ನ ಕಾಯ್ತಾ ಇರುತ್ತೆ, ಕೈ ಇಟ್ಟು ಹಾಗೆ ತೆಗಿತಾ ಇದ್ರು. ಮತ್ತೆ ಕೆಲವೊಂದು ಅವರ ಭಕ್ತರು ಅವರನ್ನ ನೋಡಿದಾಗ ಕೆಲವೊಂದು ರೂಪದಲ್ಲಿ, ದೈವಾಂಶ ರೂಪದಲ್ಲಿ ಕಾಣ್ತಾ ಇದ್ರು. ಅಂದ್ರೆ ಇದರ ಒಂದು ತಾತ್ಪರ್ಯ ಏನು ಗುರುಗಳೇ? ಅಂದ್ರೆ ಅವರೇ ಎಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಅಂದ್ರೆ ನಾನು ಸಾಯಿರಾಮ್ನ ನೋಡಿದಾಗ ಒಂದು ರಾಮನ ಒಂದು ಅವತಾರದಲ್ಲಿ ನೋಡಿದೆ, ಕೃಷ್ಣನ ಅವತಾರದಲ್ಲಿ ನೋಡಿದೆ, ಶಿವನ ಅವತಾರದಲ್ಲಿ ನೋಡಿದೆ. ಸೊ ಇದು ಏನಕ್ಕೆ ತೋರಿಸ್ತಾರೆ ಗುರುಗಳು ಈ ರೀತಿ ರೂಪನ? ನೋಡಿ, ದೈವ ಅನ್ನೋದ ನೀವು ನೋಡೋ ನೋಟದಲ್ಲಿ ತಗೊಳೋ ರೀತಿಲಿ ಮತ್ತೆ ದೇವರ ಅನುಗ್ರಹದಲ್ಲಿ ಇರ್ತದೆ. ಗುರುವಿನ ಅನುಗ್ರಹದಲ್ಲಿ ನೀವು ತಂದೆಯಾಗಿ ನೋಡಿದ್ರೆ ತಂದೆಯಾಗೆ ಕಾಣ್ತಾರೆ, ದೈವವಾಗಿ ನೋಡಿದ್ರೆ ದೈವವಾಗಿ, ಭಿಕ್ಷುಕನಾಗಿ ನೋಡಿದ್ರೆ ಭಿಕ್ಷುಕನಾಗೆ ಕಾಣುತ್ತೆ. ನೀವು ತಗೊಳೋ ರೀತಿಲಿ ನಿಮ್ಮ ಭಾವಕ್ಕೆ ತಕ್ಕಂತೆ ಕಾಣುತ್ತೆ. ಆದ್ರೆ ಆ ಕಂಡೋರು ಕೂಡ ನಾನೇ ಕೃಷ್ಣ ಅಂತ ಯಾರು ಅನ್ಲಿಲ್ಲ, ನಾನೇ ರಾಮ ಅನ್ಲಿಲ್ಲ. ಹೇಳಿದಾರ ಯಾರು ಸಿದ್ಧಿ ಪುರುಷರು ಇಲ್ಲಿವರೆಗೂ? ಯಾರು ಹೇಳಿಲ್ಲ. ಆದ್ರೆ ಕಲಿಯುಗದ ಅಂತ್ಯದಲ್ಲಿ ನಾನೇ ದೇವರು, ನನ್ನಿಂದನೇ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರು. ಮುಂದೆ ಅವ್ರಿಗೂ ಪರಮಾತ್ಮನ ಒಂದು ಸಂಕಲ್ಪದಲ್ಲಿ ಕಾರ್ಯ ಬಂದಾಗ, ಅವ್ರ ಮುಂದೆ ಜಗತ್ತಿನ ಮುಂದೆ ನಿಂತಾಗ, ಅವರ ಒಂದು ಜ್ಞಾನದ ಪರಿವರ್ತನೆ, ಸಿದ್ಧಿಯ ಪರಿವರ್ತನೆ ಆದಾಗ ಜಗತ್ತಿನ ಮುಂದೆ ಅವ್ರು ಏನು ಅನ್ನೋದ ದೇವ್ರು ತೋರಿಸ್ತಾರೆ. ಅದು ಆದಷ್ಟು ಬೇಗ ಆಗಲಿ ಅಲ್ಲ, ಅದು ಸಮಯ ತಗೊಂಡಿದ್ದಾರೆ, ಆ ಸಮಯ ಖಂಡಿತ ಮಾಡ್ತಾರೆ. ಈಗೇನು 7 ಜನ್ಮದ್ದು ತಾಯಿ ಜಗನ್ಮಾತೆ ಈ ಸಮಯಕ್ಕೆ ಬರಬೇಕು ಅಂತ ಏನು ಶಾಖಾ ನೀಲಾಂಬರಿ ದೇವಿ ಇದೆಯೋ, ಹಾಗೆ 108 ದೇವಸ್ಥಾನಗಳು ಬರ್ತವೆ, 108 ವಿಭಿನ್ನವಾಗಿರ್ತವೆ, ದ್ವಾರಗಳು ಇರ್ತವೆ, ಸಿದ್ಧಿಗಳು ಇರ್ತವೆ, ಜ್ಞಾನ ಯೋಗ ಮುದ್ರಿಕೆಗಳು ಇರ್ತವೆ. ಅದರಲ್ಲ ಅದರದ್ದೇ ಆದಂಥ ನಿಯಮಗಳು ಸಿಗ್ತವೆ.